ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಭಾರತೀಯ ಜನತಾ ಪಾರ್ಟಿಯ ದೇವನಹಳ್ಳಿ ಮಂಡಲದ ವತಿಯಿಂದ BLA 2ಗಳ ಕಾರ್ಯಾಗಾರ ನಡೆಯಿತು. ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಬ್ಯಾಟ ರಂಗೇಗೌಡರ ಉಪಸ್ಥಿತಿ ಮತ್ತು ಜಿಲ್ಲಾ ಅಧ್ಯಕ್ಷ ರಾಮಕೃಷ್ಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಾಗಾರದಲ್ಲಿ ಬ್ಯಾಟ ರಂಗೇಗೌಡ ಮಾತನಾಡಿ, ಪಕ್ಷವನ್ನ ಬೂತ್ ಮಟ್ಟದಿಂದ ಸಂಘಟನೆ ಮಾಡಿ ಮಹಾಶಕ್ತಿ ಕೇಂದ್ರವನ್ನ ಬಲಪಡಿಸಬೇಕಾಗಿದೆ. 2028ಕ್ಕೆ ಭಾರತೀಯ ಜನತಾ ಪಾರ್ಟಿಯು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿದೆ ಎಂದರು. ಮಾಜಿ ಶಾಸಕ ಚಂದ್ರಣ್ಣ ಮಾತನಾಡಿ, ಬೂತ್ ಮಟ್ಟದಲ್ಲಿ ಸಕ್ರಿಯವಾಗಿ ಪಕ್ಷವನ್ನು ಬಲಪಡಿಸಿ ಸಹಕಾರ ಸಂಘಗಳಲ್ಲಿ ಬೆಳೆಯುವ ಅವಕಾಶ ಜಾಸ್ತಿ ಇದೆ. ಸಹಕಾರ ಸಂಘಗಳಲ್ಲಿ ಬೆಳೆದರೆ ಉನ್ನತ ಮಟ್ಟಕ್ಕೆ ಬೆಳೆಯಬಹುದು ಹಾಗೂ ಪಕ್ಷವನ್ನು ಬಲಪಡಿಸಬಹುದು. ಇದಕ್ಕೆಲ್ಲ ಬೂತ್ ಮಟ್ಟದಲ್ಲಿ ಸಂಘಟನೆ ಮುಖ್ಯ ಎಂದರು. ದೇವನಹಳ್ಳಿ ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ, BK ನಾರಾಯಣಸ್ವಾಮಿ, ಮುನಿಕೃಷ್ಣಪ್ಪ, ತಮ್ಮಯ್ಯ, ಅನಿಲ್, ಮಂಜುನಾಥ್, ದೇಸು, ನಾಗರಾಜ್, SLN ಅಶ್ವತ್ಥನಾರಾಯಣ, ಬುಳ್ಕಹಳ್ಳಿ ರಾಜಪ್ಪ, SP ಮುನಿಯಪ್ಪ, RK ನಂಜೇಗೌಡ ಮುಂತಾದವರು ಇದ್ದರು. ವರದಿ ಎಲಿಯೂರು ರಾಧಾಕೃಷ್ಣ, ಪ್ರಜಾಪವ ಟಿವಿ, ದೇವನಹಳ್ಳಿ. ಅಲ್ಲಿ ಪಕ್ಷಕ್ಕೆ ಬಲ ಇರುವುದಿಲ್ಲ, ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನೀವು ಪ್ರಯತ್ನವನ್ನ ಪದೇ ಪದೇ ಹೇಳ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಸಹಕಾರ ಸಂಘ ಚುನಾವಣೆಗಳು ಪ್ರಾರಂಭ ಆಗ್ತವೆ. ಅವ್ರು ಗಮನಿಸೋಣ. ನೀವು ಅಲ್ಲಿ ಆಡಳಿತಗಳಲ್ಲಿ ನೀವು ಒಬ್ಬರಲ್ಲಿ ಎಂಟ್ರಿ ಆದ್ರೆ ಅಲ್ಲಿ ಏನ್ ಹೇಳಿದ್ರೆ ಸತತವಾಗಿ ತಿಳ್ಕೊಳ್ಳೋಕೆ ಅವಕಾಶ ಇದೆ. ಮತ್ತೆ ನೀವು ಅವಕಾಶವಲ್ಲೇ ಅನೇಕ ಜನಕ್ಕೆ ಸಹಕಾರ ಕೊಡೋದಕ್ಕೂ ಸಹಕಾರ ಇರ್ತದೆ. ಈಗ ತಮ್ಮಯ್ಯನವರೊಂದು ಅವರು ಸಮಾಜತೆ ತಿಳ್ಕೊಳ್ಳಿ, ಸಮಾಜತೆ ಒಂದು ಸೊಸೈಟಿಯನ್ನು ಮಾಡೋದು. ಅವತ್ತು ಎಷ್ಟು ಜನ ಸೇರಿದ್ರಪ್ಪ? ಎಷ್ಟು ಜನ ಸೇರಿದ್ರು? 2,000 ಜನಕ್ಕಿಂತ 6,000 5,000 ಜನ ಅಂತ ಗ್ಯಾರಂಟಿ ಇದ್ರು ಅಂತ ಲೆಕ್ಕಾಚಾರ. ಆ ರೀತಿಯಲ್ಲಿ ಯಾಕೆಂದ್ರೆ ಒಂದು ಸಹಕಾರ ಸಂಘ ಅಂದ್ರೆ ಅಷ್ಟು ಅದಕ್ಕೆ ತೂಕ ಇರ್ತದೆ. ಸಾಲ ಸೌಲಭ್ಯಗಳು ಬರ್ತವೆ, ಸಾಲ ಸೌಲಭ್ಯ ಸಿಗ್ತವೆ, ನಾವು ಬೆಳಿಬಹುದು, ಉಳಿಬಹುದು ಅನ್ನೋದೆಲ್ಲ ಬರ್ತದೆ. ಇದರಿಂದ ನೀವು ಅದನ್ನು ಕಡೆನೂ ಗಮನ ಹರಿಸಬೇಕು. ಪಾರ್ಟಿಯಲ್ಲಿ ಪದಾಧಿಕಾರಿಗಳಾಗಿರೋದು ಎಷ್ಟು ಮುಖ್ಯನೋ ಅದೇ ರೀತಿ ಸಹಕಾರ ಸಂಘಗಳಲ್ಲಿ ಅದೇ ತಾವು ಸಹಿತ ಅದನ್ನು ಬೇರೆಯವರಿಗೆ ಪ್ರಯತ್ನ ಪಡೋದು ಬಹಳ ಮುಖ್ಯ. ಇವತ್ತು ನಮ್ಮ ಬೊಮ್ಮಾರದಲ್ಲಿದ್ರು ಸುನೀಲ್ ಪಟ್ಟಿ ಮಾಡಿದೀವಿ. ಯಾರ್ಯಾರು ನಮ್ಮ ಹಳೆ ಕಾರ್ಯಕರ್ತರು ಬರ್ತಾ ಇಲ್ಲ ಅಂತೇಳಿ ಎಲ್ಲರಿಗೂ ಪಟ್ಟಿ ಮಾಡಿಸಿದೀವಿ. ಇವತ್ತು ಆ ಪಟ್ಟಿಯಿಂದ ಇಟ್ಕೊಂಡು ನೀವು ಭಾರತೀಯ ಜನತಾ ಪಾರ್ಟಿ ನಾವು ಗೆಲ್ಲಬೇಕು, ದೇವರಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ರಾಜ್ಯದಿಂದ ನೀವು ಪ್ರಭಾರಿಗಳಾಗಿ ಮತ್ತೆ ಇನ್ನೊಂದಷ್ಟು ಇನ್ಚಾರ್ಜ್ ಹಾಕಿ ಅವರನ್ನೆಲ್ಲ ಮನವೊಲಿಸಿ ನಾವು ಕರ್ಕೊಂಡ್ಬರಂತ ಕೆಲಸ ಬೇಕಾಗ್ತಿದೆ. ಪ್ರತಿ ಮನೆಗೆ ಹೋಗೋಕೆ ನಾವು ರೆಡಿ ಇದ್ದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ದೇವರಳ್ಳಿಯಲ್ಲಿ ಇಷ್ಟು ಸುಭದ್ರವಾಗಿ ಕಟ್ಟಬೇಕಾದ್ರೆ ಎಲ್ಲ ಹಿರಿಯರ ಮಾರ್ಗದರ್ಶನ ಇವತ್ತು ನಾವು ಮಾಡಿರೋ ಏನ್ ಕಮಿಟಿ ಇದೆ, ಬಹಳಷ್ಟು ಕೆಲಸ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ST ಮೋರ್ಚಾ ಇವತ್ತಿನೇನು ಅನೌನ್ಸ್ಮೆಂಟ್ ಆಗಬೇಕಾಯ್ತು, ಜಿಲ್ಲಾಧ್ಯಕ್ಷರು ಮತ್ತೆ ಈ ಕಮಾಂಡರ್ ಕೂಡ ಇವತ್ತು ಮಾಡಲೇಬೇಕಂತ ಇದ್ವಿ. ಹಾಗಾಗಿ ST ಮೋರ್ಚಾ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಮಹಿಳಾ ಮೋರ್ಚಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಯುವ ಮೋರ್ಚಾ ನಮ್ಮ ತಾಲೂಕಲ್ಲಿ ಭವಿಷ್ಯ ಈ ಸರಿನೇ ಇಷ್ಟೊಂದು ಗಟ್ಟಿಯಾಗಿ ನಿಂತಿರೋದು, ಇಷ್ಟೊಂದು ಗಟ್ಟಿಯಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ OBC ಮೋರ್ಚಾ ಕೂಡ ನಾವೆಲ್ಲ ಕೋರ್ ಕಮಿಟಿಯಲ್ಲಿ DK ಅವರನ್ನ ಪ್ರಸ್ತಾಪ ಮಾಡಿದ್ವಿ. ಅವ್ರದೊಂದು ಲೆಟರ್ ಕೂಡ ಕೊಡಬೇಕಾಗಿತ್ತು. ಇವತ್ತು ಕೋರ್ ಕಮಿಟಿಯಲ್ಲಿ ನಾವು ಏನು ಅಧ್ಯಕ್ಷರಿದ್ದೀವಿ ಎಲ್ಲರೂ ಆದಿಯಾಗಿ ಮುಖಂಡರ ಮೇಲೆ ಸೇರಿಸಿ ಆ ಒಂದು ಡಿಸಿಷನ್ ತಗೊಂಡು ಮಾಡಲಿಕ್ಕೆ ಇವತ್ತು ನಾವು 2 ಗಂಟೆಯಿಂದ 1 ಗಂಟೆಗೆ ಬಂದು ನನಗೆ ಗೊತ್ತಿದೆ. ಎಲ್ಲರೂ ಬರೆಯೋದಕ್ಕಿಂತ ಮುಂಚೆ ಮುಂದುವರೆದಿದ್ರೆ ಇನ್ನೊಂದು ಸ್ವಲ್ಪ ನಾವು ಹಳೆ ಮೈಸೂರು ಭಾಗದವರು ಕೃಷಿಯ ಚುನಾವಣೆ ಫೇಸ್ ಮಾಡ್ತಿದ್ರು. ಈಗ ಕಷ್ಟಪಟ್ಟು ಮಾಡಬೇಕು ಅಂದ್ರೆ ವ್ಯವಸ್ಥಿತ ಮಾಡಬೇಕು. ಬಹಳ ಈಸಿ ಬಟ್ ನಾವು ನಮ್ಮ ಕೆಲಸನ ಬೂತ್ ಅಧ್ಯಕ್ಷರ ಸಭೆ ಕರೀರಿಂದ ನಾವು 294 ಬೂತ್ ಅಧ್ಯಕ್ಷರು ಬಂದಿದ್ದೀವಿ ಅಂತ ಹೇಳ್ತು. ಹೋಗಷ್ಟೇ ನಮ್ದು ಪರಿಪೂರ್ಣ DK ಶಿವಕುಮಾರ್ ಬೇಕಾದ ನಾವು 28 ಸರ್ಕಾರ ತಂದೆ ತರ್ತೀವಿ. ಇದು ನಮ್ಮ ವೇದ ಘೋಷವಾಕ್ಯ ಆಗ್ಬೇಕು ಅಂತಂದ್ರೆ ನಾವು ನಮ್ಮ ಬೂತ್ ನಮ್ಮ ಬೂತು ನಮ್ಮ ದೇಶ, ನಮ್ಮ ಕೆಲಸ ನಮ್ಮ ಬೂತ್ ಬಿಟ್ಟು ಬೇರೆ ಆಲೋಚನೆ ಆಗಬಾರ್ದು.
25, 30, 35 ಬೂತ್ಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಪರಿಸ್ಥಿತಿ ಏನಿದೆ ಅಂತ ಇದು ಆತಂಕಕಾರಿ ಬೆಳವಣಿಗೆ. ನಾವು 25, 30 ಬೂತ್ಗಳನ್ನು ಬೇಗ ಬರ್ಕೊಂಡಿದ್ದೀವಿ. ನಮ್ಮ ವಿರೋಧ ಕ್ರಾಸ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಾವೇ ಬೂತಲ್ಲಿ ನಾವು ಇನ್ನಷ್ಟು ಸ್ಟ್ರೆಂತ್ ಆಗಬೇಕು. ಅದಾಗಬೇಕು ಅಂದ್ರೆ ನನಗೆ ಒಂದು ಭರವಸೆ ಇದೆ ನಿಮ್ಮ ಮೇಲೆ. ಇಷ್ಟು ಉತ್ಸಾಹದಿಂದ ನೀಡ್ತೀರಾ. ನನಗೆ ಏನು ಕೆಲಸ ಅಲ್ವೇ ಅಲ್ಲ, ಸಣ್ಣ ಕೆಲಸ ನನಗೆ ಅನಿಸ್ತಾ ಇದೆ. ಸ್ವಲ್ಪ ಕ್ರಮಬದ್ಧವಾಗಿ ಹೋಗೋಣ ಅಧ್ಯಕ್ಷ, ಕ್ರಮಬದ್ಧವಾಗಿ ಹೋಗೋಣ. ಯಾರೋ ಲೀಡ್ ಬಂದಿದ್ದಾರೆ ಬರೋಣ, ಯಾರನ್ನೋ ರಿಸೀವ್ ಮಾಡಬೇಕು ಬರೋಣ. ಮಿಕ್ಕಂತೆ ನಮ್ಮ ಕೆಲಸ ಏನು ಬೂತ್ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರವನ್ನು ಸಕ್ಸಸ್ ಮಾಡಿದ್ರೆ ನಮ್ಮ ಜಿಲ್ಲಾ ಪಂಚಾಯತಿನ ತೋರಿಸೋರೆ SIR ಬರ್ತಾ ಇದೆ. ನಾನು ಯಾಕೆ ಪ್ರತ್ಯೇಕ ಸಭೆ ಮಾಡ್ತೀನಿ ಅಂತ ಹಠ ಹಿಡಿದಿದ್ದೀನಿ ಅಂತೇಳಿ ನಮ್ಮ ಮಂಡಲ ಅಧ್ಯಕ್ಷರಿಗೆ ಅನಿಸ್ತು. ಹೊರಗಡೆ ಕಾರ್ಯಕರ್ತರ ಪಕ್ಷ ಹೆಚ್ಚಿನ ಅದು ಭಾರತೀಯ ಜನತಾ ಪಕ್ಷ. ಇವತ್ತು ನೋಡಿ ಯಾವತ್ತು ನಾವು ಭಾರತೀಯ ಜನತಾ ಜನಸಂಘದಿಂದ ಬಂದಿದ್ವಿ, ಅಲ್ಲಿಂದ ನಾವು ಲೆಕ್ಕ ಹಾಕೋದಂದ್ರೆ ನಾವು ಯಾವತ್ತು ಹಿಂದೆ ಹೋಗೇ ಇಲ್ಲ. ಇವತ್ತು 2 ಜನ ಸಂಸದರನ್ನು ಇಟ್ಕೊಂಡು ಇವತ್ತು ಈ ದೇಶದಲ್ಲಿ ನಾವು 3ನೇ ಬಾರಿ ಅಧಿಕಾರ ನೀಡುವಂತ ಇತಿಹಾಸ ನಾವು. ಭಾರತೀಯ ಜನತಾ ಪಕ್ಷ ಯಾವತ್ತು ಇದ್ದವರೆಲ್ಲ ಮುಂದೆ ಹೋಗ್ತಾ ಇದ್ವಿ, ತಿರುಗಿ ನೋಡಲ್ಲ. ಇಲ್ಲಿ ಆ ಪರಿಸ್ಥಿತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋಗ್ತಾ ಇದ್ವಿ. ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೋಸ್ಕರ ಕಾರ್ಯಕರ್ತರಿಗೆ ಕೆಲಸ ಮಾಡುವಂಥದ್ದು ಒಂದು ಭಾವನೆಗೆ ಹೋಗ್ತಾ ಇದೆ. ಯಾವುದೋ ಒಂದು ಭಿನ್ನಾಭಿಪ್ರಾಯ ಬಂದ್ರೆ ಕೂತು ಸನ್ಮಾನ ಮಾಡುವಂಥದ್ದು. ನಾವೆಲ್ಲ ಪಕ್ಷಕ್ಕೆ ಇರಲ್ಲ, ನಾವು ಎದರಬೇಕಾಗಿರೋದು ನಮ್ಮ ಪಕ್ಷದ ಒಳಗಡೆ ಹಿತಾಸಕ್ತಿಗಳಿಂದ ಅವ್ರು ಎದರಬೇಕಾಗ್ತದೆ. ಅದಕ್ಕೆ ಶಾಸ್ತ್ರೀಯಾಗಿ ಮುಖ್ಯವನ್ನು ಕೊಟ್ಟಿದ್ರೆ ಯಾರು ಪಕ್ಷದಿಂದ ಮಾತಾಡ್ತಾರೆ, ವೇದಿಕೆ ಮೇಲೆ ಕೂತ್ಕೊಂಡು ಪಕ್ಷವನ್ನು ಕೇಳಿ ಕಾಂಗ್ರೆಸ್ ಅನ್ನು ಯಾರು ಹೊರಟಾದ್ರು ಅದಕ್ಕೆ ಒಂದು ಬೆಲೆ ತರುವಂತ ಒಂದು ಆಗಿದೆ. ಇವತ್ತು ಯಾರು ನಾವು ಹಳ್ಳಿ ಜನ ಇದ್ದೀವಿ, ನಾವು ಕಡ್ಲೆಗೆ ಹಾಕ್ತೀವಿ, ಜೋಳ ಹಾಕ್ತೀವಿ, ಹಳ್ಳಿಗಳಿಗೆ ಜೋಳ ಹಾಕೋ ಕಾಯಿಗಳು ಬರ್ತಾವೆ. ಯಾವುದೋ ಕಾಯಿಗೆ ಹೊಡೆದು ಕಡ್ಲೆಯಲ್ಲಿ ತಟ್ಟಾಕ್ತೀವಿ, ಆ ಕಾಯಿಯನ್ನು ನೋಡಿ ಓಡತ್ತು ಬೇರೆ ಕಾಯಿಗಳು. ಇವತ್ತು ಆ ಪರಿಸ್ಥಿತಿ ಆಗಿದೆ. ಅಂಶದಿಂದ ಬರುವಂತದ್ರಿಂದ ಯಾರೇ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡೋದು, ರಾಜಕೀಯ ಪಕ್ಷದ ವಿರುದ್ಧ ಮಾತಾಡೋದಿದ್ರೆ ಕಡಗಣಿತ ಯಾವುದನ್ನು ಸಹಿಸಲ್ಲ. ಭಾರತೀಯ ಜನತಾ ಪಕ್ಷ ನಿರ್ಧಾರ ತಗೊಳ್ತೀನಿ. ನಾನು 40 ವರ್ಷದ ಅನುಭವದಲ್ಲಿ ನೋಡ್ಕೊಂಡು ಬಂದಿದ್ದೆ. ಇವತ್ತು ದೇಶದಲ್ಲಿ ಎಂತೆಂತ ಮಹಾನ್ ನಾಯಕರು ಇವತ್ತು ಮಾತಾಡೋದು ಇನ್ನೊಂದಾಗಿ ಯಾವ ಪರಿಸ್ಥಿತಿ ಅಂತ ಭಾರತೀಯ ಜನತಾ ಪಕ್ಷ ಇತಿಹಾಸ ಇದೆ. ಅದನ್ನು ಯಾವ ಭಾರತೀಯ ಜನತಾ ಪಕ್ಷ ಸೇರಿಸಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಗೌರವ ಕೊಡುವಂತ ಭಾರತೀಯ ಜನತಾ ಪಕ್ಷ ಅದು ನಡ್ಕೊಂಡಿದ್ದೀವಿ.